ಸೊ ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಭವ್ಯ ಗೌಡ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ಕುಕ್ಕಿಂಗ್ ಸೀರೀಸ್ 2. ಸೊ ಏನಿದು ಬರೀ ಕುಕ್ಕಿಂಗೇ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ಸೊ ಕುಕ್ಕಿಂಗಿಂದನೇ ಹೋಗೋಣ ಅಂತ. ಸೊ ಬ್ಲಾಗಲ್ಲಿ ನಾವು ಮಾಡಿದ್ದು ಪಾಸ್ತಾ. ಸೊ ಈ ಬ್ಲಾಗಲ್ಲಿ ನಾವು ಮಾಡ್ತಾ ಇದ್ದೀವಿ, ನಾನು ಹೇಳಲ್ಲ, ಭವ್ಯ ಹೇಳ್ತಾಳೆ. ಏನು ಭವ್ಯ? ಏನು ಮಾಡ್ತಿದ್ದೀವಿ ಅಂದರೆ ಈರುಳ್ಳಿ ಗೋಬಿ ಮಾಡ್ತೀವಿ. ಸೊ ಗೈಸ್, ಏನು ಗೊತ್ತಾ, ಅದು ಒಂಥರ ನಮಗೇನೆ ಡಿಫ್ರೆಂಟ್ ರೆಸಿಪಿ ಅನಿಸ್ತಾ ಇದೆ. ಸೊ ಚೆನ್ನಾಗಿ ಬರುತ್ತೆ ಅಲ್ವಾ ಭವ್ಯ? ಎಸ್, ಚೆನ್ನಾಗಿ. ಟುಡೇಸ್ ಶೆಫ್ ಇಸ್ ಭವ್ಯ ಗೌಡ. ಅಳ್ತಿದ್ದಾಳೆ ಭವ್ಯ, ಅಳ್ತಿದ್ದಾಳೆ. ಅಳ್ಬೇಡ ಭವ್ಯ. ಹೆಲ್ಮೆಟ್ ಎಲ್ಲ ಐತೆ ನೋಡಿ, ಹೆಲ್ಮೆಟ್. ಸೊ ನಾವು ಗೈಸ್ ಏನು ಗೊತ್ತಾ, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡ್ತೀವಿ ನಾವು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಏನೇನು ಹಾಕ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳ್ತೀವಿ. ಸ್ಟೇ ಟ್ಯೂನ್. ಏನು ಹೇಳ್ತೀರಾ ಭವ್ಯ? ಅಳ್ತಿದ್ದಾಳೆ. ಏನು ಹೇಳ್ತೀರಾ ಭವ್ಯ? ಏನು ಹೇಳಿ, ಕಣ್ಣು ಉರಿತೈತಿ. ಏನಾದರೂ ಹೇಳಿ. ಅಳು ಬರ್ತೈತಿ. ಸೊ ಗೈಸ್, ಇನ್ 2 ಮಿನಿಟ್ಸಲ್ಲಿ ಬರ್ತೀವಿ. ಸೊ ಗೈಸ್, ಇವಾಗ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಕಟ್ ಮಾಡ್ಕೊತಾ ಇದ್ದೀವಿ ಅಂದರೆ, ಇವಾಗ ಮೇನ್ ಶೆಫ್ ಇರೋದೇ ಭವ್ಯ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀವಿ. ಫುಲ್ಲು ಸ್ಲೈಡ್ ಚಿಕ್ಕ ಕಟ್ ಮಾಡ್ಕೊಬೇಕು. ಮೀನ್ಸ್ ಉದ್ದುದಕ್ಕೆ ಇರಬೇಕು, ಸ್ಲೈಡಾಗಿರಬೇಕು. ಟಕ ಟಕ ಅಂತೆಲ್ಲ ಬೇಡ, ಟಕ ಟಕ ಅಂತ ಕುಯ್ದ್ರೆ ಇಲ್ಲಿ ರಕ್ತ ಹೋಗ್ತದೆ. ಏನು ಟೊಮೆಟೊ ಸಾಸ್ ಬೇಡ, ಬ್ಲೆಡ್ ಸಾಸ್. ಅವಾಗ ಏನಾಗುತ್ತೆ ಗೊತ್ತಾ ಗೈಸ್, ಆನಿಯನ್ ಮಂಜೂರಿ ಆಗಲ್ಲ, ಬ್ಲೆಡ್ ಮಂಜೂರಿ ಆಗುತ್ತೆ ಅವಾಗ. ಬ್ರೋ ಏನಿದು? ಬೇಡ ಬ್ರೋ. ಅಂತ ಹಚ್ಬಿಟ್ಟು ಫಿಂಗರ್ ಗೋಬಿ ಮಂಜೂರಿ ಮಾಡ್ತೀನಿ ನಾನು. ಗೈಸ್, ನಿಮಗೆ ಫಿಂಗರ್ ಏನು ಓಕೆ ಅಲ್ಲ, ಫಿಂಗರ್ ಫ್ರೆಂಚ್ ಫ್ರೈಸ್ ಬೇಕು ಅಂದರೆ ಏನು ಮಾಡಿ ಗೊತ್ತಾ? ನೀನು ತೋರಿಸ್ಕೊ. ಬೇಡ ಬಿಡಿ, ಬೇಡ ಬಿಡಿ. ಸೊ ಅದು ಏನು ಗೊತ್ತಾ, ತಡಿ ಹೇಳ್ತೀನಿ. ಸೊ ಗೈಸ್, ಏನು ಗೊತ್ತಾ, ನಿಮಗೆ ಫಿಂಗರ್ ಫ್ರೆಂಚ್ ಫ್ರೈಸ್ ಬೇಕು ಅಂದರೆ ನಿಮ್ಮ ಫಿಂಗರ್ನ ಕಡಲೆ ಹಿಟ್ಟಿಗೆ ಡಿಪ್ ಮಾಡಿಬಿಟ್ಟು ಆಯಿಲ್. ಸೊ ಏನು ಗೊತ್ತಾ, ಸೊ ಗೈಸ್, ಈಗ ಆನಿಯನ್ ಎಲ್ಲ ಕಟ್ ಆಗ್ತಿದೆ. ಸೊ ನೆಕ್ಸ್ಟ್ ನಾವು ಕಟ್ ಮಾಡೋದು ಕೊತ್ತಂಬರಿ ಸೊಪ್ಪು. ಇದು ಮೀನು. ಸೊ ಗೈಸ್, ಏನು ಗೊತ್ತಾ, ಕಾರ್ನ್ಫ್ಲವರ್ನ ತೊಗೊಂಡ್ರೆ ನೀವು ಅರ್ಧ kg ತೊಗೊಂಬಿಡಿ, ಅವಾಗ ಕಮ್ಮಿ ಬಿಡುತ್ತೆ. 100 ಗ್ರಾಮ್ ತೊಗೊಂಡ್ರೆ ನಿಮಗೆ ಜಾಸ್ತಿ ಅಲ್ವಾ ಮಚ್ಚ? ನಾವು ನೋಡಿ ನಾವೇ ಶಾಕ್ ಆಗಿಬಿಟ್ವಿ ಇವತ್ತು. ಇದಿಷ್ಟೇ ಎಷ್ಟೈತೆ? ಯಾ, ಇಷ್ಟೇ ಎಷ್ಟೈತೆ ನೋಡೋಣ, ಕಮೆಂಟ್ ಮಾಡಿ ಏನು ರೇಟ್ ಇರ್ಬೋದು. ಸುಮ್ಮನೆ ಅಷ್ಟಕ್ಕೆ ನಾವು ಎಷ್ಟು ಕೊಟ್ವಿ ಗೊತ್ತಾ? ಹೇಳಲ್ಲ. ನೀವು ನೋಡಿ, ನಿಮಗೆ ಎಷ್ಟಿರ್ಬೋದು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಭವ್ಯ ಅವರೇ ಏನಾದರೂ ಕವನ ಹೇಳಿ. ನಾನು ಕವನ ಕೇಳಬಿಟ್ರೆ. ಸೊ ಗೈಸ್, ಏನು ಗೊತ್ತಾ, ನೆಕ್ಸ್ಟು ನನ್ನ ಭವ್ಯನ ಸರಿಗಮಪ್ಪಗೆ ಕರೆದ್ರು. ನಾವೇನು ಅಂದ್ಕೊಂಡ್ವಿ, ನಾವು ಬಂದ್ಬಿಟ್ರೆ ನಮ್ಮನ್ನೇ ವಿನ್ನರ್ ಮಾಡ್ತಾರೆ, ಪಾಪ ಬೇರೆಯವ್ರನ್ನೆಲ್ಲ ರನ್ನರ್ ಅಪ್ ಮಾಡ್ತಾರೆ ಅಂತ ನಾವು ಹೋಗ್ತಿಲ್ಲ. ಸೊ ಅದಕ್ಕೇನೆ ಬೇಜಾರು ಮಾಡ್ಕೋಬೇಡಿ, ನಾವು ಬರ್ತಾ ಇಲ್ಲ ಅಂತ ಅಲ್ವಾ ಭವ್ಯ? ಅಲ್ಲೇನು ಜಡ್ಜಸ್ ಕೂತಿರ್ತಾರೆ ನೋಡು, ಯಾರು ಕೂರಲ್ಲ, ನಾವು ಹೋಗ್ಬಿಟ್ಟು ಓಡೇ ಹೋಗ್ಬಿಡ್ತಾರೆ. ಇಲ್ಲ ಗೈಸ್, ಎಂಥ ಲೆಜೆಂಡ್ಸ್ ಬಂದಿದ್ದಾರೆ. ಸಾಂಗ್ನ ಚೆನ್ನಾಗಿ ಆಡ್ತೀವಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಮ್ಮ ಸಾಂಗ್ಸ್ ಏನಾದರೂ ನಿಮಗೆ ಕೇಳಕ್ಕೆ ಇಷ್ಟ ಇದೆ. ಇಲ್ಲ, ನಾವು ನಿಜ ಚೆನ್ನಾಗಿ ಸಾಂಗ್ಸ್ ಆಡ್ತೀವಿ. ದಯವಿಟ್ಟು ನಂಬೇಡಿ, ದಯವಿಟ್ಟು ನಂಬೇಡಿ. ನನಗೆ ನಂಬಿಕೆ ಇಲ್ಲ ಬ್ರೋ, ನೀವು ನಿಜ ಹೇಳಿ, ಆಡಲ್ವ ಚೆನ್ನಾಗಿ ಇಬ್ರು? ನೀನು ಆಡ್ತೀಯ, ನಿನ್ ಬೇಕಾದ್ರೆ ಒಪ್ಕೋತೀನಿ, ನನ್ನನ್ನಂತೂ ನಂಬಲೇಬೇಡಿ. ಇವಳು ಆಡ್ತಾಳೆ. ನನ್ನ ಜೊತೆಲಿರೋರಿಗೆ ಚೆನ್ನಾಗಿ ಗೊತ್ತು ನಾನು ಎಷ್ಟು ಚೆನ್ನಾಗಿ ಆಡ್ತೀನಿ ಅಂತ. ಅಂಜುನ್ ಕೇಳಿ ಗೊತ್ತಾಗುತ್ತೆ, ಇರೋ ಸಾಂಗ್ನ ಬಿಟ್ಟು ಬೇರೆ ಸಾಂಗ್ ಎಲ್ಲ ಆಡ್ಬಿಡ್ತೀನಿ. ಗೈಸ್, ಏನು ಗೊತ್ತಾ, ನಮಗೆ ಅದ್ರಲ್ಲಿ ಬೇರೆ ಲಿರಿಕ್ಸ್ ಇರುತ್ತೆ, ಅದು ಆಡ್ತಿರೋದೇ ಬೇರೆ ಲಿರಿಕ್ಸ್. ಎಸ್, ನಾವೇ ಓನೋ ಕ್ರಿಯೇಟ್ ಆಗಿ ಮಾಡ್ಬಿಟ್ಟು ನಾನು ನೆಕ್ಸ್ಟ್ ನಾವು ರ್ಯಾಪರ್ ಆಗದೆ.
ಓ ರ್ಯಾಪರ್ಸ್ ಅಷ್ಟೇ. ಬೇಡ ಬಿಡಿ, ರ್ಯಾಪರ್ಸ್ಗೆ ಚಂದ. ನಾನು ಏನೇ ಇದ್ರು ಎಲ್ಲದಕ್ಕೂ ಟಾನ್ ಕೊಟ್ಕೊಂಡು ಕೂತ್ಕೊಳ್ಳೋದು. ಇವಾಗ ಈರುಳ್ಳಿ ಕಟ್ ಮಾಡಾಯ್ತು. ನೆಕ್ಸ್ಟ್ ಇದನ್ನ ಈ ಬಟ್ಲೆ ಎತ್ಕೊಂಡು ಇವಾಗೆಲ್ಲ ಹಾಕಿ ಕಟ್ ಮಾಡಿರೋ ಈರುಳ್ಳಿ ಎಲ್ಲ ಇವಾಗ ಹಾಕ್ತೀನಿ. ಆಮೇಲೆ ಏನು ಮಾಡ್ತೀನಿ ಗೊತ್ತಾ, ಕೈ ಇದೆಯಲ್ಲ ಈ ಕೈ, ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. 5 ಕೋಟಿ ಆ ಕೈನ ಜೋಡಿಸಿ ಆನಿಯನ್ಗೆ ಮಿಕ್ಸ್ ಮಾಡ್ತೀವಿ. ಹಾಕೊಂಡು ಕಲಸಿ 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 ಗೈಸ್ ಅದು ಫುಲ್ಲು ಎಲ್ಲ ಬಿಟ್ಕೋಬೇಕು ಆ ಥರ. ಬಿಟ್ಕೊಂಡ್ಮೇಲೆ ಏನು ಮಾಡ್ತೀರಾ ಗೊತ್ತಾ, ಏನು ಮಾಡಬೇಡಿ, ಹಂಗೆ ನೋಡ್ತಾರೆ. ಸೊ ಇವಾಗ ಈರುಳ್ಳಿ ಎಲ್ಲ ಈ ಥರ ಉದ್ದಬೇಕೈತೆ. ಇವಾಗ ಸಾಲ್ಟ್ ಹಾಕ್ತಿದ್ದೀವಿ. ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಹಾಕೊತೀನಿ. ಬೇಕಾದ್ರೆ ಸಪ್ಪೆ ಆದರೆ ಬೇಕಾದ್ರೆ ಮಸಾಲೆ ಮಾಡೋದು ಹಾಕೊಂಡ್ರಾಯ್ತು, ಇಷ್ಟೇ ಸಾಕು. ಜೊತೆಗೆ ಇದೆಯಲ್ಲ ಕೆಂಪು ಪುಡಿ, ಚಿಲ್ಲಿ ಪೌಡರ್ ಹಾಕಿ. ಇದು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನನಗೆ ಖಾರ ಸ್ವಲ್ಪನೇ ಸಾಕು, ಅದಕ್ಕೆ ಸ್ವಲ್ಪನೇ ಹಾಕೋತೀವಿ ನಾವು. ಸಾಕಲ್ಲ? ಸ್ವಲ್ಪ ಹಾಕು, ಕಲರ್ ಬರಲಿ. ಲೈಟಾಗಿ ಹಾಕು, ಇನ್ನೊಟ್ಲ ಲೈಟಾಗಿ ಹಾಕು. ಸಾಕು ಸಾಕು. ಮ್ಯಾರಿನೇಟ್ ಮಾಡ್ಬೇಕಾದ್ರೆ ನೋಡೋಣ ಅವಾಗ ಕಲರ್ ಹೆಂಗೆ ಬರುತ್ತೆ ಅಂತ. ಸಾಕು ಇಷ್ಟೇ ಇರಲಿ ಸದ್ಯಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಆಮೇಲೆ ನಾವಂತೂ ಸ್ಟಾಕ್ ಇಟ್ಕೊಂತೀವಿ ನಮ್ಮನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ನೋಡ್ಬಿಟ್ಟು ಆಮೇಲೆ ಡೇಟ್ಸ್ ಅನ್ಕೋಬಿಡಿ. ನೋ ವೇ. ಇವಾಗ ಇದಕ್ಕೆ ನಾನು ಈರುಳ್ಳಿಗೆ ಮೆಣಸಿನ್ಕಾಯಿ, ಉಪ್ಪು, ಮೆಣಸಿನ ಪುಡಿ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಸ್ವಲ್ಪ ಗಟ್ಟಿ ನಿಂತ್ಕೊತೀನಿ. ಅವಾಗ ಏನು ಮುದ್ದೆ ಅಲ್ಲ, ಸಾರಿ, ಮುದ್ದೆ ಕಟ್ಕೊಳ್ಳೋದು ಈಸಿ ಆಗುತ್ತೆ. ಆಗ ಮೈದಾ ಲಾಸ್ಟ್ ಅಲ್ಲ, ಕಾರ್ನ್ಫ್ಲವರ್ ಅಷ್ಟೇ. ಮೈದಾ ಕಾರ್ನ್ಫ್ಲವರ್ ಈಗ ಒಂದು 5 ನಿಮಿಷ ಮ್ಯಾರಿನೇಟ್ ಹಾಕಿ ಆಮೇಲೆ ಕಾರ್ನ್ಫ್ಲವರ್ ಮೈದಾ 1 to 2 ಸ್ಪೂನ್ ಸಾಕು. ಅಂದರೆ ನಿಮ್ಗೆ ಎಷ್ಟು ಗಟ್ಟಿಗೆ ಎಷ್ಟು ಬೇಕು ಅಷ್ಟು. ನಾವಿಲ್ಲಿ ಈರುಳ್ಳಿ 3 ಏನೋ ತೀರಾ ಗಟ್ಟಿಗೆ ಇರಬಾರ್ದು. 3 ತೊಗೊಂಡಿದ್ದಾನೆ. 3 ತೊಗೊಂಡು ಫಸ್ಟ್ ಅಲ್ವಾ, ಅದಕ್ಕೆ ಟ್ರೈ ಮಾಡ್ತಾರೆ ಇಷ್ಟೇ ಸಾಕು ಅಂತ. ಚೆನ್ನಾಗಿ ಬಂದರೆ ಬೇಕಾದ್ರೆ ಟ್ರೈ ಮಾಡೋಣ ಇನ್ನೊಂದ್ಸಲ. ಇವಾಗ ಎಷ್ಟು ಬೇಕು ಅಷ್ಟು ಕಾರ್ನ್ಫ್ಲವರ್ ಹಾಕೋಣ. ಅಯ್ಯ ಕಾರ್ನ್ಫ್ಲವರ್ ಇಲ್ಲ ಅಂದ್ರೆ ನೀವು ಅಕ್ಕಿ ಹಸಿಟ್ಟು ಹಾಕೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಇದೆಲ್ಲ 2ರಲ್ಲಿ 1 ಹಾಕೋದು. ಇವು ನಮ್ಮ ಕೈಯಲ್ಲೆಲ್ಲ ಎರೆಹುಳ ಸಾಕಿಷ್ಟೇ. ಯಾಕಂದ್ರೆ ಮೈದಾನ ಹಾಕೋಬೇಕಲ್ಲ. ನೀವು ಏನೋ ಕಾರ್ನ್ಫ್ಲವರ್ ಎಷ್ಟು ಹಾಕೊಂಡಿರ್ತೀರಾ ಅಥವಾ ಅಕ್ಕಿ ಹಸಿಟ್ಟು ಎಷ್ಟು ಹಾಕೊಂಡಿರ್ತೀರಾ ಅಷ್ಟೇ ಮೈದಾನ ಹಾಕೋದು. ಜಾಸ್ತಿ ಆಯಿತಾ? ಇಲ್ಲ ಇವಾಗ ಇದನ್ನೇ ಕಲಿಸ್ಕೊಡಿ. ನೀರೇನು ಹಾಕೋಬೇಡಿ, ಯಾಕಂದರೆ ಈರುಳ್ಳಿ ನೀರು ಬಿಟ್ಕೊಳ್ತಾರೆ. ಉಪ್ಪು ಹಾಕೊಂಡ್ರೆ ಸಾಕದೇ ಜಾಸ್ತಿ ಆಗುತ್ತೆ. ಈಗ ಏನೋ ಗಟ್ಟಿ ಬರಲಿಲ್ಲ ಅಂದರೆ ಉಂಡೆ ಕಟ್ಟೋ ಥರ ಅಂದರು ಪರವಾಗಿಲ್ಲ, ಇನ್ನೊಂದ್ಸಲ ಹಾಕೋಬೋದು. ನೀವು ಕಾರ್ನ್ಫ್ಲವರ್ ಇಲ್ಲ ಮೈದಾ ಏನಾದರೂ ಹಾಕೋದು, ಅಕ್ಕಿ ಹಸಿಟ್ಟು ಹಾಕೋದು. ಗೈಸ್ ನೋಡಿ, ಯಾರ ಮನೇಲಿ ಪೌಡ್ರ್ ಇರಲ್ವೋ ಅದೇ ಪೌಡರ್ ಆಗುತ್ತೆ. ಇವರು ಏನು ಮಾಡಿದ್ರು ಅಂದರೆ, ಇವಳು ಮತ್ತು ಇವ್ರ ಅಣ್ಣ ಮೇ ಬಿ ಒಂದು 6th to 5th ಸ್ಟ್ಯಾಂಡರ್ಡ್ ಅಂದ್ಕೊಳ್ಳಿ. ಮನೇಲಿ ಈ ಥರ ಟೈಲ್ಸ್ ಇರುತ್ತಲ್ಲ, ಪಾಂಡ್ಸ್ ಪೌಡರ್ ಪಾಂಡ್ಸ್ ಪೌಡರ್ ಪೂರ್ತಿ ಮನೆ ತುಂಬ ಹಾಕ್ಬಿಟ್ಟು ಸ್ಕೇಟಿಂಗ್ ಪೂರ್ತಿ ಇಡೀ ಹಾಲೇ ಹಾಕ್ತಿದ್ದಾರೆ ಅವರು. ಇವಾಗ ನಮ್ದು ಎಷ್ಟೈತೆ ಅಷ್ಟೇ ಐತೆ ಹಾಲು, ಪೂರ್ತಿ ಹಾಕ್ಬಿಟ್ಟು ಸ್ಕೇಟಿಂಗ್ ಆಡೋರು. ಎಲ್ಲಿ ಸಿಗುತ್ತೆ ನಿಮ್ಗೆ ಇಂಥ ಐಡಿಯಾ ನೋಡ್ರಿ. ಸ್ಕೇಟಿಂಗ್ ಎಲ್ಲೆಲ್ಲ ಆಡ್ತಾರೆ, ಮನೆಯಲ್ಲೇ ಆಡ್ಬೋದು ನೋಡ್ರಿ. ಈಚೆ ಯಾಕೆ ಆಡ್ಬೇಕು ಸ್ಕೇಟಿಂಗ್ ನೋಡಿ, ಒಂದ್ಸಲಿ ಟ್ರೈ ಮಾಡಿ. ಪೌಡರ್ ಹಾಕಿ ಈರುಳ್ಳಿ ಎಲ್ಲ ಕುಕ್ಕರ್ ಮುಚ್ಚಲ ಬರುತ್ತೆ ಗೊತ್ತಾ, ಅದನ್ನ ಇಟ್ಕೊಂಡು ಕಿತ್ತಾಕ್ತಾರೆ. ಗೈಸ್ ಅದೊಂಥರ ನಮಗೆ ಟೂಲ್ಸ್ ಇದ್ದಂಗೆ ಅದೆಲ್ಲ. ಸೊ ಗೈಸ್ ಅದೆಲ್ಲ ಚೈಲ್ಡ್ಹುಡ್ ಮೆಮೊರೀಸು. ಅವಾಗೆಲ್ಲ ಚಿಕ್ಕವರಿದ್ದಾಗಲೇ ಒಂಥರ ಚಂದ ಅಲ್ವಾ? ಯಾಕಾದ್ರೂ ದೊಡ್ಡವರ ಹಂಗಂತ ಚಿಕ್ಕವರಾಗೆ ಇರೋಕ್ಕಾಗಲ್ಲ. ಎಲ್ಲ ಜವಾಬ್ದಾರಿಗಳು ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ? ಸೊ ಎಲ್ಲಾನು ಕಲ್ಸತ್ತೆ ಲೈಫು ಪಾಠ. ಬಟ್ ಇನ್ನೂ ಒಂದು ಅಂದರೆ ಯಾರ್ಯಾರ ಜೊತೆ ಹೆಂಗಿರಬೇಕು ಎಲ್ಲನೂ ಗೊತ್ತಾಗುತ್ತೆ ಅವಾಗ, ಒಂದು ಏಜ್ ಅನ್ನೋದಿದ್ರೆ. ಎಸ್ ಯು ಆರ್ ರೈಟ್. ಕಲಿಸ್ಬಿಡುತ್ತೆ ಜೀವನ ಎಲ್ಲ ಸಿಚುಯೇಷನ್. ನಾವೊಂದು ಅರ್ಥ ಮಾಡ್ಕೋಬೇಕಷ್ಟೇ. ಯಾವುದಕ್ಕೂ ಅಟ್ಯಾಚ್ಮೆಂಟ್ ಆಗಬಾರ್ದು. ನಿಜ. ಯಾವ್ದು ಎಷ್ಟಲ್ಲಿ ಯಾವುದನ್ನು ಯಾವ ಥರ ಇಡಬೇಕು ಎಲ್ಲದಕ್ಕೂ ಒಂದು ಲಿಮಿಟ್ಸಲ್ಲಿ ಇದ್ರೆ ನೋಡಪ್ಪ ಜೀವನ ನೆಮ್ಮದಿ. ಫ್ಯಾಮಿಲಿ ಅಂತೂ ಬಾ
ಎಲ್ಲೂ ಸಿಗಲ್ಲ, ಸೀರಿಯಸ್ ಆಗಿ ಎಲ್ಲೂ ಸಿಗಲ್ಲ. ವಿಡಿಯೋಗೋಸ್ಕರ ಹೇಳ್ತಿದ್ದೀನಿ ಅಂತಲ್ಲ, ನಾವು ಜೊತೆಲಿದ್ದಾಗ ಒಂಥರ ಹೇಗೆ ಅಂದರೆ ಇದೀವಿ ಅಂತಲೇ ಗೊತ್ತಾಗಲ್ಲ. ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ವ್ಯತ್ಯಾಸನೇ ಇಲ್ಲ. ನಮಗೆ ನಮ್ಮ ಫ್ಯಾಮಿಲಿ ಜೊತೆ ಇದ್ದರೆ ದೇ ಆರ್ ಬ್ಲೆಸ್ಸಿಂಗ್ಸ್ ಟು ಮೀ. ಯಾ ಹೆಂಗೆ ಅಂದರೆ ಇವಾಗ ಫ್ಯಾಮಿಲಿ ಏನೇ ಕಷ್ಟ ಅಂತ ಬಂದ್ರೂ ಫ್ಯಾಮಿಲಿನೇ ಬರೋದು. ಲೈಕ್ ಫ್ರೆಂಡ್ಸು ತುಂಬ ಕಷ್ಟಕ್ಕಾಗ್ತಾರೆ ಅಂದರೆ ಅದು ತುಂಬ ರೇರು ಅಲ್ವಾ ಮಚ್ಚ? ಅದು ನಿಜ, ಹೌದು ರೇರು ಅಂತ. ನನ್ನ ಫ್ರೆಂಡ್ಸ್ನೇನು ಇಲ್ಲ ಅಂತಿಲ್ಲ, ಇದ್ದಾರೆ, ಇರೋರು ಲಾಯಲ್ ಆಗೇ ಇದ್ದಾರೆ ನನಗೆ. ಏನು ಮಾಡಕ್ಕೆ ಹೋಗ್ತಾ ಇರಲಿ ಅಷ್ಟೇ, ಒತ್ತಾಯ ಮಾಡಿ ಇಟ್ಕೊಳಕಿರ್ತದ ಅವ್ರನ್ನೆಲ್ಲ. ಲೈಕ್ ಹೆಂಗೆ ಅಂದರೆ ಲಾಯಲ್ ಆಗಿರೋನೇ ರಾಯಲ್ ಆಗಿ ನೋಡ್ಕೊಳ್ಳೋಣ ಅಷ್ಟೇ. ಯಾರೋ ಬಿಟ್ಟೋದ್ರು ಇದ್ರು ಹೋದ್ರು ಅವ್ರು ಇದ್ದಾರೆ ಅಂದರೆ ಬಟ್ ನಿಮ್ಮಿಂದ ಏನೋ ಕೆಲಸ ಆಗ್ಬೇಕಷ್ಟೇ ಅವ್ರಿಗೆ. ಸುಮ್ಮನೆ ಯಾರು ಇರೋಲ್ಲ ನಿಮ್ಮ ಲೈಫಲ್ಲಿ ಅಲ್ವಾ ಮಚ್ಚ? ಇರೋರನ್ನ ಉಳಿಸ್ಕೊಳ್ಳಿ ಅಷ್ಟೇ, ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಬೇಡಿ ಯಾರನ್ನು. ನಾನಂತೂ ಬಿಟ್ಕೊಡೋ. ಯೋಗ್ಯತೆ ಇದ್ರೆ ಮಾತ್ರ ಉಳಿಸ್ಕೊಳ್ಳಿ, ಆ ಯೋಗ್ಯತೆ ಅವ್ರಿಗಿಲ್ಲ ಅಂದರೆ ಸುಮ್ಮನೆ ಇಟ್ಬಿಡಿ ಅಷ್ಟೇ. ಏನಿದು ಮೋಟಿವೇಶನ್ ಕೊಡ್ತಾಳೆ ಅಂತ ಅನ್ಕೋಬೇಡಿ, ನಮ್ಮ ಲೈಫಲ್ಲಿ ಆಗಿರೋದನ್ನ ಹೇಳ್ಕೊತಾ ಇದೀವಿ ಅಷ್ಟೇ. ಓ ಲೈಕ್ ಹೆಂಗೆ ಅಂದರೆ ಗೈಸ್, ಹೆಂಗೆ ಅಂದರೆ ಫ್ರೆಂಡ್ಸ್ ಹೆಸರಲ್ಲೇ ಇರೋ ಸ್ನೇಕ್ಸ್ ಅವರೆಲ್ಲ. ಹಂಗೆ ಒಂದು ಪಕ್ಷ ಸ್ನೇಕ್ಸು ವಿಷ ಬಿಟ್ಬಿಟ್ಟು ಅದ್ರ ನಿಜ ರೂಪ ತೋರಿಸುತ್ತೆ, ಬಟ್ ಇವ್ರುಗಳು ಹಂಗಲ್ಲ. ಎಲ್ಲ ಟೈಮ್ ಹೋಗ್ಲಿ ಬಿಡಿ, ಹೋಗೋರ್ನ ಕಳ್ಸ್ಕೊಡೋಣ. ಯಾಕೆ ಆರಾಮಾಗಿ ನಿಮ್ದೇಗಿರ್ಲಿ ಬಿಡಿ. ಬಾಯ್ ಅಂದರೆ ನಾವು ಗುಡ್ ಬಾಯ್ ಅಂತ ಹೇಳ್ತೀವಿ ಅವ್ರಿಗೆ. ಗೈಸ್ ಇವಾಗ ಎಲ್ಲ ಆಯಿತು, ಕಾರ್ನ್ಫ್ಲವರು ಮೈದಾ ಎಲ್ಲ ಹಾಕಿ ಇವಾಗ ನಾವು ಉಂಡೆ ಕಟ್ತಾ ಇದ್ದೀವಿ. ಸೊ ಇವಾಗ ಅದೆಲ್ಲ ಆದಮೇಲೆ ಈ ಥರ ರೌಂಡ್ ಶೇಪಿಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ರೌಂಡ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಗೈಸ್ ಇವಾಗ ಆಯಿಲ್ ಇಟ್ಟಿದ್ದೀವಿ. ಇವಾಗ ಮಾಡಿರೋದನ್ನ ಇವಾಗ ಆಯಿಲ್ಗೆ ಹಾಕೋದು. ಗೈಸ್ ಹುಷಾರಾಗಿ ಹಾಕಿ ನೋಡ್ಕೊಂಡು. ಸೊ ಗೈಸ್ ಇವಾಗ ಆನಿಯನ್ ಡಿಫ್ರೈ ಮಾಡ್ಕೊಂಡಿದ್ದೀವಿ ಈ ಥರ. ಸೊ ಇವಾಗ ಅದಕ್ಕೆ ಮಸಾಲೆ ಹಾಕೋಣ. ಗೈಸ್ ಇದು ಸೇಮ್ ಗೋಬಿ ಮಂಚೂರಿ ಮಾಡೋ ಥರ. ಇವಾಗ ಆಯಿಲ್ ಹಾಕೊತಾ ಇದ್ದೀವಿ. ಎಲ್ಲ ಆದಮೇಲೆ ಸ್ವಲ್ಪ ಅದು ಇದಾಗಲಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೊತೆಗೆ ಒಂದು ಹಾಫ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಹಸಿ ಬೇಡ, ಈರುಳ್ಳಿಗೆ ಹಾಕಿರ್ತೀವಲ್ಲ. ಸೊ ಅದೇ ಫ್ಲೇವರ್ ಜಾಸ್ತಿ ಹಾಕ್ಬಿಟ್ರೆ ಅದೇ ಫ್ಲೇವರ್ ಹೊಡಿತಾ ಇರುತ್ತೆ. ಸೊ ಜಾಸ್ತಿ ಬೇಡ, ಹಸಿ ಸ್ಮೆಲ್ ಹೋಗೋಗಂಟ ಫ್ರೈ ಮಾಡ್ಕೊಳ್ಳಿ. ಹಾಕ್ತೀವಿ ನಮಗೆ ಈರುಳ್ಳಿ ಹಾಕೊಂಡು. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಇವಾಗ ಸಾಲ್ಟ್ ಹಾಕೊಂಡ್ರೆ ಅದು ಮ್ಯಾರಿನೇಟ್ ಬೇಗ ಆಗಿಬಿಡುತ್ತೆ, ಗೋಲ್ಡನ್ ಬ್ರೌನ್ ಬರುತ್ತೆ ಆನಿಯನ್. ನೀರೊಳಗೆ ಒಂದು ಹಾಫ್ ಸ್ಪೂನು ಕಾರ್ನ್ಫ್ಲೋರ್ ಹಾಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಥರ ಅದು. ಸೊ ಅದಕ್ಕೆ ಇವಾಗ ಟೊಮೆಟೊ ಸಾಸ್ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಮಗೆ ಸ್ವೀಟ್ ಹೊಡಿಯುತ್ತೆ ಟೊಮೆಟೊ ಸಾಸ್, ಅದಕ್ಕೆ ನಾವು ಜಾಸ್ತಿ ಹಾಕೊಳ್ತಾರ. ಒಂದು 2 ಟೇಬಲ್ ಸ್ಪೂನ್ ಇಷ್ಟು ಹಾಕೊಂಡಿದ್ದೀನಿ. ಇವಾಗ ಗ್ರೀನ್ ಚಿಲ್ಲಿ ಪೇಪರ್ ಸ್ವಲ್ಪ ಹಾಕೊಳ್ಳೋಣ. ಹಾಕಿಷ್ಟು. ಇವಾಗ ಜೊತೆಗೆ ಸೋಯಾ ಸಾಸ್ ಒಂದು 2 ಟೇಬಲ್ ಸ್ಪೂನ್ ಸೋಯಾ ಸಾಸ್. ಸೊ ಗೈಸ್ ನಮ್ಮ ಹತ್ರ ರೆಡ್ ಚಿಲ್ಲಿ ಸಾಸ್ ಇಲ್ಲ, ಸೊ ಅದಕ್ಕೆ ನಾವು ಚಿಲ್ಲಿ ಪೌಡರ್ ಹಾಕೊತೀವಿ. ಜೊತೆಗೆ ಬೇಕಾದ್ರೆ ನೀವು ವಿನಿಗರ್ ಕೂಡ ಆ್ಯಡ್ ಮಾಡಿ. ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಕ್ಕನಾಗ ಹಾಕ್ಕೊಳ್ಳಿ. ಸೊ ಇವಾಗ ನಾನು ಇದನ್ನು ತಿಳ್ಕೊಂಡ್ಬೋದು, ಇದನ್ನು ಮಿಕ್ಸ್ ಮಾಡ್ಕೊಂಡಿರಿ.
ಒಂದು 10 ಮಿನಿಟ್ಸ್ ಕುದೀಲಿ. ವಾಟರ್ ಹಾಕ್ಬಿಡು. ಇವಾಗ ಒಂದು ಅರ್ಧ ಚಮಚ ನೀರು ಹಾಕೋದು. ಅದು ಜಾಸ್ತಿ ಬೇಡ, ಇಷ್ಟ ಸಾಕು. ಸೊ ಇದು ಇವಾಗ ಈ ಥರ ಕುದೀತೈತೆ ನೋಡು, ಆ ಥರ ತಗೋ. ಈ ಥರ ಕೊತ್ತ ಅಂತ ಕುದಿಬೇಕು. ಈ ಥರ ಕುದಿದ ಮೇಲೆ ಇವಾಗ ಈರುಳ್ಳಿ ಫ್ರೈ ಮಾಡಿದ್ವಲ್ಲ ಅದೆಲ್ಲ ಹಾಕೋಣ. ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡಿ. ಗೈಸ್ ಇದು ಸೇಮ್ ಗೋಬಿ ಮಂಚೂರಿ ಥರನೇ ಅಲ್ವಾ? ಇದು ಪೂರ್ತಿ ಗೋಬಿ ಮಂಚೂರಿ ಆಗಿ ಕಾಯ್ತದೆ. ಹಾಗೆ ಇವಾಗ ಸ್ವಲ್ಪ ಲೈಟಾಗಿ ಅದನ್ನು ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ. ಸರ್ವ್ ಮಾಡ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉದುರಿಸ್ಕೊಳ್ಳೋಣ. ಲೈಟಾಗಿ ಉದುರಿಸ್ಬೋದು. ನೀವು ಈರುಳ್ಳಿನೂ ಹಾಕೋಬೋದು, ಲಾಸ್ಟಲ್ಲಿ ಹಾಕೋಬೋದು. ನಮ್ಗೆ ಈರುಳ್ಳಿ ಬೇಕು. ಸೊ ಫೈನಲಿ ಗೋಬಿ ರೆಡಿ. ಸೊ ಹಂಗೋ ಹಿಂಗೋ ಮಾಡಿ ಕೊನೆಗೂ ಗೋಬಿ ರೆಡಿ ಮಾಡಿದ್ದೀವಿ. ಲಾಸ್ಟಲ್ಲಿ ಟೇಸ್ಟ್ ನೋಡ್ಬಿಟ್ಟು ಹೇಗಿರುತ್ತೆ ಅಂತ ನೋಡೋಣ. ಓಕೆ. ಸೊ ಫೈನಲಿ ಗೋಬಿ ರೆಡಿಯಾಗಿದೆ. ಈರುಳ್ಳಿ ಗೋಬಿ ತಿನ್ಬಿಟ್ಟು ನೋಡೋಣ ಹೇಗಿರುತ್ತೆ ಅಂತ. ಕೊಟ್ಟು ನೋಡ್ತೀನಿ ಅವ್ರಿಗೂ ಹೇಗಿರೋದು ಗೊತ್ತಾಗುತ್ತೆ. ಸೊ ಗೈಸ್ ಇವಾಗ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ. ಹಾಂ, ರೆಡಿ 3, 2, 1. ಸೂಪರ್, ನಾಟ್ ಬ್ಯಾಡ್. ಕಾನ್ಫಿಡೆನ್ಸ್ ಏನೋ ಜಾಸ್ತಿ ಆಯಿತು. ಸೂಪರ್ ಆಗಿದೆ. ಚೆನ್ನಾಗೈತೆ ಅಂತ ಬಟ್ಲು ಇಟ್ಕೊಂಡೆ ಕುತ್ಕೊಂಡ್ಬಿಟ್ಟಿದ್ಯಲ್ವಾ? ಚೆನ್ನಾಯ್ತಾ? ಹೋಗ್ಲಿ. ಸೂಪರಾ? 10 ಔಟ್ ಆಫ್ ಎಷ್ಟು ಕೊಡ್ತೀಯ ರೇಟು? 0. ಕರೆಕ್ಟಾಗಿ ಹೇಳ್ಬೇಕು, ಹೇಳು. 10 ಔಟ್ ಆಫ್ 10. 8 2 ಇನ್ನು ಎಲ್ಲೋಯ್ತು? ಏನು ಮಿಸ್ಟೇಕ್ ಆಗೈತೆ? ಈರುಳ್ಳಿ ಬೇಯ್ದಿಲ್ಲ. ಈರುಳ್ಳಿ ಬಂದಿಲ್ವಾ? ಸರಿ ಬಿಡು, ಹೋಗ್ಲಿ. ನೆಕ್ಸ್ಟ್ ಟೈಮ್ ತಿತ್ಕೊಳ್ಳೋಣ. ನಾನು ಮಾಡಿದ ಒಂದು ರೆಸಿಪಿಗೆ ಸಿಂಕ್ ತುಂಬ ಆಗೋಗಿತ್ತು. ಸೊ ನಾನು ಪಾತ್ರೆ ತೊಳಿಬೇಕಾದ್ರೆ ನನ್ನ ಫೀಲ್ ಯಾವ ಥರ ಇತ್ತು ಗೊತ್ತಾ? ಅಂತೂ ಇಂತೂ ಹಂಗೋ ಹಿಂಗೋ ಮಾಡಿ ಕೆಲಸ ಮುಗಿಸ್ದೆ. ಹಂಗೆ ಅಂದ್ಕೊಂಡ್ರಾ ಇನ್ನೂ ಕೆಲಸ ಐತೆ. 100%ಅಲ್ಲಿ 80% ಅಷ್ಟೇ ನಾನು ಕೆಲಸ ಮುಗಿಸಿರೋದು. ಇನ್ನೂ 20% ಏನು ಗೊತ್ತಾ? ಗ್ಯಾಸ್ ಕ್ಲೀನ್ ಮಾಡೋದು. ಸೊ ಫೈನಲಿ 100% ಕೆಲಸ ಮುಗಿಸ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.